ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಫ್ರೆಂಡ್ಸ್. ನೋಡಿ, ಇವತ್ತು ನಾವೇನು ಮಾಡ್ತಾ ಇರೋದಂದ್ರೆ ಇದು ನಾವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಹಾಕಿದ್ದು ಫ್ರೆಂಡ್ಗಳೆಲ್ಲ ಕೂಡಿ. ಹಾಗೆ ನೋಡಿಪ್ಪ, ಎಲ್ಲಿಂತ ಕೇಳ್ತದ ಪ್ಲೇಸು, ಹುಬ್ಳಿ ದಾಟಿ 30 ಕಿಲೋಮೀಟರ್ ದೂರ ಇರುವ ಗಂಗೆಬಾವಿ ರೆಸಾರ್ಟ್ ಶಿಂಗಾಮಿಯಲ್ಲಿ. ಹಾಗೆ ನೋಡಿ, ಅಲ್ಲಿ ನಾವು ಫ್ರೆಂಡ್ಗಳು, ಅಕ್ಕಗಳು ಎಲ್ಲರೂ ಕೂಡ ಹೋಗಿದ್ವಿ. ಹಾಗೆ ನಮ್ಮನ್ನ ಬೆಂಕಿ ಡ್ರೈವರ್ ಬೈರಟಿ ಅಣ್ಣನೂ ಇದ್ದ. ಹಾಗೆ ನಾವು ಬೈಲಂಗಳಲ್ಲಿ ಬಂದು ಎಲ್ಲರನ್ನೂ ಹತ್ತಿಸ್ಕೊಂಡು, ಹಾಗೆ ನಮ್ಮ ಫ್ರೆಂಡು ಶ್ರದ್ಧೆಯಿಂದ ಗಾಡಿ ಪೂಜೆ ಎಲ್ಲ ಮಾಡಿಕೊಂಡು ಚಲ್ತಿಗೆ ಆಗಲಿ ಅಂತ ಹೇಳಿ ಅನ್ನುತ್ತಾ, ಹಾಗೆ ನೋಡಿಪ್ಪ, ನಮ್ಮ ಪ್ರಯಾಣ ಎಲ್ಲರೂ ಹತ್ತಿ ಕುಂತಿದ್ದು ಗಾಡ್ಯಾಗ. ಹಾಗೆ ನೋಡಿ, ನಾವು ಎಂಜಾಯ್ ಮಾಡುತ್ತಾ ಹಾಗೆ ನಮ್ಮ ಬೈಲಂಗಲ್ಲನ್ನು ಬಿಟ್ಟು, ಹಾಗೆ ನೋಡಿಪ್ಪ ಗಾಡಿಗೆ ಒಂದು ಸ್ವಲ್ಪ ಡೀಸೆಲ್ ಹಾಕೋಣ ಅಂತೇಳಿ ಪೆಟ್ರೋಲ್ ಪಂಪಿಗೆ ಬಂದು, ಹಾಗೆ ಅಲ್ಲಿ ಹೋಗಿ ನಾವು ಗಾಡಿ ಮೇಲೆ ಎತ್ತಿ ಗಾಳಿ ಒಂದು ಸ್ವಲ್ಪ ತೊಗೋಣ ಅಂತೇಳಿ ಈಗ ಸ್ಲೋ ಮಾಡ್ಯಾನಂತೆ ಹೊರಗೆ ಬಂದು ನಿಂತೀನಿ. ನಾನು ಹಾಗೆ ಚಿಡ್ಕೊಂಡು ವಿಡಿಯೋ ಮಾಡೋಕ್ಕಂತೇಳಿ, ಹಂಗೆ ಅನ್ನ ಡೀಸೆಲ್ ಬಾಯಿ ತೆಗೆದು ಹಾಕಿ ಅಂತ 2000 ರೂಪಾಯಿ ಬಿಡಿಸಿದ್ದು ನಾವು ಡೀಸೆಲು. ಅಲ್ಲಿ ಹೋಗಿ ಬರೋಮುಂಟು ಆಗಲಿ ಅಂತೇಳಿ ಹಂಗೆ ಅನ್ನನೂ ಹಾಕಿದ ಡೀಸೆಲು. ಹಂಗೆ ಹಾಕಿಸ್ಕೊಂಡು ನೋಡಿ 2000 ರೂಪಾಯಿ ಹಾಕತಾನ ಇಲ್ಲ ಅಂತೇಳಿ ನಾನು ಇದನ್ನು ನೋಡಿದೆ. 2000 ಹಾಕಿದ್ದ. ಆಮೇಲೆ ಹಾಗೆ ಒಂದು ಬಿಲ್ಲು ಇಸ್ಕೊಂಡ ಅನ್ನ. ಆಮೇಲೆ ರೊಕ್ಕ ಬಡ ಎಣಿಸ್ಕೊಟ್ಟು, ಹಂಗೆ ನೋಡಿಪ್ಪ ನಮ್ಮ ಮಲಪ್ರಭಾ ಹರಿಯುವ ನದಿ ನೋಡೋಣ ಬನ್ನಿ, ಇದೇ ಪೂಲ್ ನೋಡಿ ನಾವು ಸವದತ್ತಿ ಹೋಗೋ ಹಾದಿ. ಹಂಗೆ ನೋಡಿ ಎಲ್ಲ ಮಳೆಯಾಗಿ ಸ್ವಲ್ಪ ಅಂದರೆ ನೀರು ಕಲಕಾಗಿತ್ತು, ಅದಕ್ಕೆ ಚಾಕ್ಲೇಟಿ ಕಾಣಾಯಿತು ನೀರೆಲ್ಲ. ನಮ್ಮಣ್ಣ ಹತ್ರ ಹುರುಪಿಲೆನೇ ಗಾಡಿ ಬಹುಮೂಣ ಹೊಡೆಯಿದ್ದ. ನಮಗೂ ಒಂದು ಸ್ವಲ್ಪ ಈಜೆ ಹಚ್ಚು ಅನ್ನೋ ಅನ್ಗುತ್ತಾ ಆಡ್ತಾ ಇದ್ದಂಗೆ ಹಿಂಗೆ ಆಡಿಸ್ಕೊಂತ ಎಲ್ಲರೂ ಎಂಜಾಯ್ ಮಾಡ್ಕೊತ ಹಾಗಾಯ್ತು ನೋಡಪ್ಪ. ಪೂಲ್ ಅಂತೂ ಭಾರಿ ವಾತಾವರಣ. ನೀವು ಇದೇ ತಿಂಗಳಲ್ಲಿ ಹೋದರೆ ಚಲೋ ಇರ್ತದೆ ಅಂತ ಹೇಳ್ತೀನಿ. ಅಂದರೆ ರೆಸಾರ್ಟು, ಜಲಪಾತ ಇಂಥಲ್ಲೆಲ್ಲ ಹೋದರೆ ಎಂಜಾಯ್ ಮಾಡಿ. ಹಂಗೆ ನೋಡಿಪ್ಪ, ನೋಡ್ತಾನೆ ಧಾರವಾಡ ನಾವು ಹವೆ ಹಚ್ಚಿತ್ತು ಅಟ್ಲೋಟ. ಮತ್ತು ನೋಡಿ ಫ್ರೆಂಡು, ನೀವು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನೋಡಿಪ್ಪ ಎಂಥದ್ದು ಉದ್ದನ್ನು ನೋಡಿ, ನಾವಂತರೂ ಯಾವತ್ತೂ ಈ ಹಾದಿಯಿಂದ ಬಂದಿಲ್ಲ. ಧಾರವಾಡ ಹಾವೆ ಮ್ಯಾಗ ಹೋಗಿಲ್ಲ, ಹುಬ್ಳಿಗೆ ಹೋಗಿಲ್ಲ. ಅದಕ್ಕೆ ಇವತ್ತು ಎಲ್ಲ ಒಂದು ಚೆಂದಾಗಿ ವಿಡಿಯೋ ಮಾಡ್ಕೊಂಡು ಹೊಂಟಿದ್ದೀನಿ ನಿಮಗೆ ತೋರಿಸ್ಕೊಂತ. ಹಂಗೆ ನೋಡಿಪ್ಪ, ಇಲ್ಲೊಂದು ಯಾವುದೋ ಜೈನರ ಮೂರ್ತಿಗಳು ಸಾಲಾಗಿದ್ದು. ಹಾಗೆ ನಾವೆಲ್ಲ ಮಳೆನೂ ಬಂತು, ಅಟ್ಲೋಟ ಶಿಂಗಾಮಿಗೆ ಹೋಗಿದ್ದು ನಾವು. ಅಟ್ಲೋಟ ಹುಬ್ಳಿ ಎಲ್ಲ ದಾಟಿ ಮಳೆ ಬರ ಇತ್ತು. ಹಾಗೆ ಅನ್ನನೂ ಎಲ್ಲ ಗ್ಲಾಸ್ ಇರಿಸಿ ಮಳೆಯಾಗ ಹೊಡೆದು ನೋಡಿಪ್ಪ, ಶಿಂಗಾಮಿ ಇನ್ನೇನು 3 ಕಿಲೋಮೀಟ್ರ್ ಇದೆ ಬಂತು. ನಾವು ರೆಸಾರ್ಟ್ ಹೇಗಿದೆ, ಒಳಗೆ ಹೇಗಿದೆ ಎಲ್ಲವನ್ನು ಸಂಪೂರ್ಣವಾಗಿ ನೋಡ್ಕೊಂಬರೋಣ. ಇವತ್ತು ನಾವಂತೂ ನೋಡಿ ಎಲ್ಲರೂ ಕುಣಿದು ಬೇಸರಾಗಿ ಕುಂತಿದ್ರು ಸುಮ್ಮ. ಅಲ್ಲಿಂದ ಎಂಜಾಯ್ ಮಾಡಿ. ಹಿಂಗೆ ನೋಡಿ, ಮಳೆ ಅಂತೂ ಬಿಡೋದಕ್ಕಲ್ಲ. ನಾವು ಅಲ್ಲಿ ಹೋದ್ಮ್ಯಾಗು ಮಳೆ ಬರ್ತದಂತ ನಾವು ಮಾಡಿದ್ದು. ಅಟ್ಲೋಟ ನೋಡಿ, ಈ ಕಡೆ ಮಳೆನೂ ಇದ್ರಕಲ್ಲಿ ಭಾಳ ನಮಗೂ ಚಲೋ ಆಯ್ತಂತ ಹಂಗೆ ಬಹುಮಾನ ಹೋದು. ನೋಡಿಪ್ಪ, ಇದೆ ಗಂಗೆಬಾವಿ ರೆಸಾರ್ಟ್ ಅನ್ನುವ ಬೋರ್ಡು. ಹಾಗೆ ಫ್ರೆಂಡ್ಸ್ ನೋಡಿ, ನಾವು ಇಲ್ಲಿ ಬಂದು ಎಲ್ಲರೂ ಇಳಿದು ಹಾಗೆ ಇನ್ನು ಅಲ್ಲಿ ಬುಕ್ಕಿಂಗ್ ಮಾಡೋಕ್ಕಂತ 2 ಮಿನೋ ಇತ್ತು. ಅಲ್ಲಿ ಮಿನೋದಲ್ಲಿ ಪ್ಲ್ಯಾನ್ 1 ಆಯ್ಕೆ ಮಾಡಿದ್ವಿ ನಾವು. ಅಂದರೆ ಆಟ ಆಡೋಕ್ಕೆ 16 ಆಟ, ಪ್ಲ್ಯಾನ್ 2 ಒಳಗೆ 3 ಆಟ ಆಯಿತು. ಅದಕ್ಕೆ ಎಲ್ಲರೂ ಒಂದು ಹಂಗೆ ರೆಡಿಯಾಗಿ ಬೆಂಡು ಕಟ್ಕೊಂಡು ಕೈಗೆ ಎಲ್ಲರೂ ಎಂಜಾಯ್ ಮಾಡ್ತಾ ಒಳಗೆ ಹೋಗೋದು ನೋಡಪ್ಪ. ಈಗ ಒಳಗೆ ನಾವು ಹೋಗೋದೇನಂತೆ
ಪ್ರಸಿದ್ಧ. ಹಾಗೆ ನೋಡಿ ಇವ್ರು ಏನೋ ಕುಸ್ತಿ ಪೈಲ್ವಾನ್ ಇಲ್ಲಿ ಆಡೋದರು. ಹಂಗೆ ನೋಡಿಪ್ಪ ನಾವು ಮನೆ ಒಳಗೆ ಹೋಗೋಣ ಅಂತೇಳಿ ಎಲ್ಲರೂ ಫ್ರೆಂಡು 4 ಮಂದಿ ಕೂಡಿ ಒಳಗೆ ಹೋದು. ಇಲ್ಲಿ ಎತ್ತುಗಳು ಎಚ್ಚಂದು ಒಳಗೆ ನೋಡಿ ಯಾವ ಥರ ಕಟಿಗಿ ಬಾಗಿಲು ಇವು. ಹಂಗೆ ನೋಡಿಪ್ಪ ಎತ್ತ ನೋಡಿದ್ರೆ ಕರೆ ಕಟ್ಟ್ಯಾರ ಅನ್ಬೇಕು ಹಂಗೆ ಮಾಡಿದ್ದಾರೆ. ಮೂರ್ತಿ ಎಲ್ಲ ಭಾರಿ ವಂಡರ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು ಇದು. ಏನು ಅಲ್ಲಿ ನೋಡಿ ಅಮ್ಮ ಹಾಲು ಕರಿತಾಳ. ಅಮ್ಮ ನಮಗೂ ಹಾಲು ಕೊಡ್ತಾಳ ಕೇಳಿದ್ಲು. ಅಮ್ಮ ಏನು ಬಿಜಿ ಇದ್ದಾಳೆ ಮಾತಾಡ್ಲಿಲ್ಲ. ಅದಕ್ಕೆ ನೋಡಿಪ್ಪ ಇಲ್ಲಿ ಸಣ್ಣ ಆಟ ಆಡಿ ಊಟ ಅನ್ಸತ್ತಿರು ನೋಡಿ ಇಲ್ಲೇ ಬರ್ತಿ ಹೋಗತಾಳು. ಹಾಗೆ ನೋಡಿಪ್ಪ ಹಂಗೆ ಇನ್ನೊಂದು ಸ್ವಲ್ಪ ಮ್ಯಾಗ ಒಳಗೆ ಹೋದು. ಅಲ್ಲಿ ಒಂದು ಸ್ವಲ್ಪ ಗಾರ್ಡನ್ ಪಾರ್ಡನ್ ಎಲ್ಲ ಚಲೋ ತೆಗಿತ್ತು. ಹಂಗೆ ಇನ್ನೊಂದು ಸ್ವಲ್ಪ ಅಡ್ಡಾಡಿ ಇಲ್ಲಿ ಒಂದು ಸ್ವಲ್ಪ ಬುದ್ಧಂದು ಮೂರ್ತಿ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಇಲ್ಲಿ ಸುತ್ತದು ನೋಡಿ ಇಲ್ಲಿ ಚಿಕ್ಕದೊಂದು ಮೂರ್ತಿ ಆಗಿದೆ ನೋಡಿ ಫ್ರೆಂಡು. ಈ ಥರ ಬುದ್ಧನ ಇಲ್ಲಿ ಕಟ್ಟಿದ್ದಾರೆ. ಹಾಗೆ ಒಂದೆಲ್ಲ ಸುತ್ತಾಡಿ ಬಂದೆ. ಆಮೇಲೆ ನೋಡಪ್ಪ ನಾ ಅಂತೂ ಚಾಚಮ ಹಾಕೊಂಡು ಫುಲ್ ಚಂದ ಕಾಣದ ಅಂತೇಳಿ ಅಡ್ಡಾಡ್ದು ಮಾಡಿದ್ವಿ. ಹ್ಯಾಂಗೆ ಕಾಣದ ಅಂತೇಳಿ ಕಮೆಂಟ್ ಮಾಡಿ ನನ್ನ ಎಲ್ಲರೂ ಸಬ್ಸ್ಕ್ರೈಬರ್ಗಳಿಗೆ. ಹಾಗೆ ಫ್ರೆಂಡ್ಸ್ ನೋಡಿ ಇನ್ನೇನು ಎಲ್ಲರೂ ಇಲ್ಲಿ ಅನ್ನ ಕೇಳಿದ್ವು ನಾವು. ಈಗೆಲ್ಲ ಇದನ್ನು ಮಾಡಬೇಡ್ರಿ ಇಲ್ಲಿ ಅಡ್ಡಾಡೆ ಅಂತೇಳಿ ಊಟ ಮಾಡ್ಕೊಳ್ಳಿ ಆಮೇಲೆ ನೀವೆಲ್ಲ ಗೇಮ್ ಆಡಿ ಅಂತ ಹೇಳಿದರು. ಅದಕ್ಕೆ ಅನ್ನ ಹೇಳಿದ ಮಾತೆಲ್ಲ ಕೇಳಿ ನಾವು ಬಡ ನಡ್ಕೊತ ಹೋಗಿ ಎಲ್ಲರೂ ಕೂಡಿ ಹಂಗೆ ಕಾವಲ್ನು ಎಲ್ಲ ಅವ್ರನ್ನ ಕರ್ಕೊಂಡು ನಾವು ಬಡ ಹೋಗಿ ಬ್ಯಾಗು ಎಲ್ಲ ಇಟ್ಟು ಗಾಡೀಲಿ. ಆಮೇಲೆ ನೋಡಿಸಪ್ಪ ನಾವು ಬರ್ತೀವಿ. ಊಟದ್ದು ಎಲ್ಲ ರೆಡಿ ಮಾಡಿದರು. ನಾನಂತರೂ ಮನೆಗೆ ಬಡ ಹೋಗಿ ಮೆಟ್ಲು ಆಯ್ತೀವಿ ಒಳಗೆ ಹೇಗಿದೆ ಅಂತೆಲ್ಲ. ಇದು ಊಟದ್ದು ಚಪ್ಪರ ಭಾರಿ ಇತ್ತು ಅಂತ ಹೇಳ್ತಾ ನೋಡಿ ಯಾರು ಇದ್ರಕ್ಕಲ್ಲ ನಾವು ಅಷ್ಟೇ ಹೋಗಿದ್ದು ಒಣೆಕನ 1 ಗಂಟೆ ಆಗಿತ್ತು ಅವಾಗ. ಹಂಗೆ ಒಳಗೆ ಹೋಗಿ ನೋಡಿ ಎಲ್ಲ ಮ್ಯಾಗೆಲ್ಲ ಸುತ್ತೋಡನಿ ಭಾಳ ಚಲೋ ಇತ್ತು. ಹಂಗೆ ನಾವೆಲ್ಲ ಊಟಕ್ಕೆ ಏನಿದೆ ಅಂತ ಕೇಳಿದ್ರು. ಇವತ್ತು ಸ್ಪೆಷಲ್ ಭಾರಿ ಇತ್ತು. ಏನಿತ್ತು ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ನೋಡಿ ಪುರ ಇಲ್ಲ ಒಳಗಡೆ ಇವನ ಎಲ್ಲ ಹಂಚಿಟ್ಟಿದ್ರು. ನಾವು ಏನೈತಂತೆ ಎಲ್ಲರೂ ನೆನೆಸ್ಕೊಂಡು ಬಡ ನೋಡಿಪ್ಪ ಇದೇ ಥರ ಹೇಳೋದು ಊಟ. ಅದು ನಮ್ಮ ಡ್ರೈವರನ್ನು ಕರ್ಕೊಂಡು ಊಟ ಮಾಡಿದ್ವು ನಾವೆಲ್ಲರೂ. ಹಾಗೆ ಊಟ ಮಾಡ್ಕೊಂಡು ನೋಡಿಪ್ಪ ನಾವು ಇಲ್ಲಿ ಒಂದು ಗಾಡಿ ಅಂತಿತ್ತು ಹೊರಗೆ. ಫ್ರೆಂಡ್ಸ್ ಎಲ್ಲ ಕೂಡಿ ನಾವೆಲ್ಲ ಗಾಡಿನ ಐತಿ ಫೋಟೋನ ತಗೊಂಡು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಒಂದು ನೋಡ್ಕೊಂಬರೋಣ ಅಂತ ಸುತ್ತಾಡಿ 3 ಗಂಟೆ ಮಟ್ಟ ಹೆಂಗಾರ ಮಾಡಿ ಕಳಿಬೇಕಂತ ನಾವು ಮಾಡಿದ್ದು. ಅಟ್ಲ ಊಟ ಸಣ್ಣದವ್ರು ಆಟ ಆಡೋಕೆ ಹೋದ್ವು ನಾವು. ಹೆಂಗಾರ ಮಾಡಿ ನೋಡಿ ಜಂಪಿಂಗ್ ಮಾಡಿದ್ದೆವು. ಆಮೇಲೆ ಹಂಗೆ ಒಂದು ರೌಂಡ್ ಸುತ್ತದೆ. ಸಣ್ಣ ಹುಡುಗರು ಆಟ ಆಡೋಲ್ಲಿ ಹೋಗಿದ್ದು. ಅಲ್ಲಿ ಯಾರೂ ಇದ್ರಕ್ಕಿಲ್ಲ ಅಂತೇಳಿ ನಾವು ಜಿಗಿದಾಡಿದ್ವು ನೋಡಿ. ನಮ್ಮ ಫ್ರೆಂಡ್ ಅಂತೂ ಖುಷಿಯಲ್ಲಿ ಹಂಗೆ ಅದನ್ನ ಆಡಿನಿ ಅಂತ ಎಲ್ಲರೂ ಆಡತ್ತರು. ಹಂಗೆ ಒಂದು ಸ್ವಲ್ಪ ನಾವು ಆಡೋಣ ಅಂತೇಳಿ ನೋಡಿ ಈ ಥರ ಜೋಕಾಲಿ ಅವು ಇವು ಎಲ್ಲ ಸಣ್ಣ ಹುಡುಗರು ಆಡೋ ಇದ್ದು ಇಲ್ಲಿ. ಹಾಗೆ ನೋಡಿಪ್ಪ ನಾನು ಒಂದು ಜೋಕಾಲಿ ಆಡಬೇಕಂತೇಳಿ ಆಡೀನಿ. ಭಾರಿ ಇತ್ತು. ನೀವು ಹೋದ್ರೆ ಮಿಸ್ ಮಾಡಬೇಡಿ ಅಂತೆಲ್ಲ ಜೋಕಾಲಿ ಇವನು. ಹಂಗೆ ನೋಡಿಪ್ಪ ಸ್ವಲ್ಪ ಮ್ಯಾಗ ಐತಿ ಇದನ್ನ ಆಡೋಣ ಅಂತ ಹೋದೆ ನಾನು. ಬೇರೆಗಡೆ ಅಂತ ತೆಳಗೆ ಬೋರ್ನ ಅಂತೇಳಿ ಇಲ್ಲಂತರೂ ಪೂರ್ಣ ಬರ್ತಂದ ಮತ್ತು ಹುಡ್ಕೊನಿ ಅಂತಂತರೂ ಮ್ಯಾಗ ಐತಿ ಬಡ ಆಯ್ತು ಹೋನಿ. ಕೂದ್ನ್ಯಾಗ ಸಿಕ್ಕಂಗ ಬಂದಂಗೆ ಆಯ್ತು ನಮಗಂತರೂ. ಯಾವಾಗ ಆಡಿಲ್ಲ ಅಂತೇಳಿ ಒಳಗೆ ಅಂದ್ರೆ ನಾನು ಸಣ್ಣ ಹೋದ್ರು ಬೊಮ್ಮನಿಗೆ ಹೋದೆ ನೋಡಿ ಯಾವ್ದಾರ ಹೋಗ್ತದೆ ಈಗ ನೋಡಿ ಫ್ರೆಂಡ್ಸು. ಇಂಥವ್ರು ಹೋದರೆ ಹೆಂಗೆ ಮಜಾ ಬರ್ತದೆ. ನೀವು ವಿಡಿಯೋ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಒಳಗೆ ಹೀಗೆ ಬಂದು ಇಲ್ಲೊಂದು ಯಾವುದೋ ಒಂದು ಮಕ್ಕಳದೊಂದು ಮರಿ ಇತ್ತು ಇಮೇಜ್ ಇರುತ್ತೆ. ನಾನು ಹಾಕಿ ಜಿಂಚಾಕ್ ಮಾಡಿ ಆಮೇಲೆ ಅದ್ರ ಬಡ್ಡಾಗಿ ಇನ್ನೊಂದಿತ್ತಲ್ಲ ಅದನ್ನೂ ಅದು ಹಾಕಿ 2 ಅಂತೂ ಮಾಡಿ ಆಸೆ ಎಲ್ಲ ತೀರಿಸ್ಕೊಂಡೆ. ಹಂಗೆ ಹೋಗ್ತೀನಿ ನೋಡಪ್ಪ ಮತ್ತೆ ನಾವು ಗೇಮ್ ಮಾಡೋಕ್ಕೆ ಯಾವ ಥರ ಅಂದರೆ ನೋಡಿ ಉಲ್ಟಾ ಆಯ್ತು ಅಂತ ಕೆಂದ್ರಾಟ್ ಮಾಡಿದೆ. ನಾ ಅಂತೂ ಉಲ್ಟಾಕ್ ಹೋಗಿ ಬೀಳ್ತೀನಿ.
ನೋಡಿ ವಾಪಸ್ ಹೋಗಿ ಬಿದ್ದು ಎದಕ್ ಬೇಕಂತೇಳಿ ಮತ್ತು ಆಮೇಲೆ ನೋಡಿಪ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು ಕಾಂತಾರ ನೋಡಿ ನೋಡಿ ಏಕೆಂದ್ರು ಬವಣ ಬಂದು ಬ್ಯಾಟ್ ಬಿಟ್ಲು ಒಮ್ಮೆ ನೋಡಿ ಅಣ್ಣ ಹೆಂಗೆ ಬಂದ ನೋಡಿ ನಮ್ಮ ಅತ್ತೆ ಹೆಂಗೆ ಬರದ್ದಾಳೆ ಈಗ ಅತ್ತೆ ಅಂತೀನಿ ಹಾಗೆ ಏಕೆ ಕಿಪ್ಪಿಗಿರ್ತಿ ಯಾಕೆಂದ್ರೆ ಓಡೋಳ ಅಕ್ಕ ಇವ್ ನಮ್ಮ ಫ್ರೆಂಡು ನಾ ಬರ್ತೀನಿ ನೋಡಪ್ಪ ಈಗ ಎಲ್ಲರೂ ಲೇಟಾಗಿ ಅಂದ್ರು ನಾ ಎಲ್ಲಿದ ನನ್ನ ಹತ್ರ ಈಗ ಬಂದು ನೋಡಪ್ಪ ಅವ ಇನ್ನೊಮ್ಮೆ ಬಂದ ಆಮೇಲೆ ಬಂದೆ ಹಾಗೆ ನೋಡಿ ಇಲ್ಲಿ ಒಂದು ರೌಂಡ್ ಆಡೋಣ ಅಂತೇಳಿ ಇದನ್ನು ಆಡಿದ್ವು ಹಂಗೆ ನೋಡಿ ಎಲ್ಲರಿಗೂ ಒಂಥರ ಮಜಾ ಇರ್ತದೆ ಎಲ್ಲರೂ ಒಂದು ಫ್ರೆಂಡ್ಗಳ ಜೋಡಿ ಹೋಗಿ ಟ್ರಿಪ್ಪಿಗೆ ಒನ್ ಡೇ ಆಗೋದಕ್ಕೂ ಚೊಳತೆಗೆ ಹೋಗಿಬಿಡ್ತೀರ ಅಂತ ಹೇಳ್ತಾ ಹಾಗೆ ನೋಡಿ ನಾನು ಹುರುಪಳ್ಳಿ ಬಂದು ಜಿಗಿದಾಡಿ ನೋಡಿ ನಮಗಂತೂ ಒಂದು ದಿನ ಹೇಗೆ ಕಳೀತು ಅಂತ ಅನಿಸ್ಲಿಲ್ಲ ನನ್ನ ಅನಿಸಿಕೆ ಹೇಳ್ತಾನೆ ಹಂಗೆ ನೋಡಪ್ಪ ಎಲ್ಲರೂ ಎಂಜಾಯ್ ಮಾಡುತ್ತಾ ನನಗಂತೂ ಮಳೆ ಅಣ್ಣ ಒಂದು ಜಾಕೆಟ್ ಇಸ್ಕೊಂಡ ಬಿಗ್ ಬಾಸ್ ಒಳಗೆ ಬರ್ತಾನಲ್ಲ ಸುದೀಪ್ ಆ ಥರ ನಾನು ಬಂದೆ ಹಂಗೆ ನೋಡಪ್ಪ ಇಲ್ಲಿ ಆಟ ಇತ್ತು ಆ ಅಕ್ಕ ಮ್ಯಾಗ ಹತ್ತಿದ್ ನೋಡಿ ನಾ ಹತ್ರ ಇದನ್ನೇನು ಆಡೋಲ್ಲ ಅಂತ ತಿಳ್ಕೊಂಡಿದ್ದೆ ಅಂದ್ರೂ ನಾ ಅದನ್ನು ಆಡಲ್ಲ ಬಿಡಿ ಹಂಗೆ ನೋಡಿ ನಾವು ತಳ ಹೋಗಿ ನೋಡೋಣ ಬನ್ನಿ ಕ್ಲಿಯರ್ ಕಾಣತ್ತೆ ಅಂತ ಹೇಳಿ ಬಡ ಬಡ ಅಟ್ರು ಕೂಡ ನಡ್ಕೊತ ಹೋದು ಅಕ್ಕ ಅವಳ ನಾವೆಲ್ಲ ಹಾಗೆ ನೋಡಿಪ್ಪ ಅವನ್ನೆಲ್ಲ 3 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ರು ಹಾಗೆ 2:30 ಆಗಿತ್ತು ನಾವೆಲ್ಲ ಅಡ್ಡಾಡ್ಬರ್ ಊಟ ಮಾಡಿ ಇದನ್ನ ಮಾಡಿ ಇಲ್ಲಿ ಆಟನ ಚಾಲೂ ಮಾಡಿದ್ರು ಅವರೆಲ್ಲ ಹಂಗೆ ನೋಡಿಪ್ಪ ಇದು ಗಾರ್ಡನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಏನು ಗುಹೆ ಸೈನಿಕರು ಒಂಥರ ಏನೋ ಎಂಟರ್ಟೈನ್ಮೆಂಟ್ಲಿ ಏನೋ ಮಾಡಿದ್ದಾರೆ ನಾವು ನೋಡೋದು ಚಂದ ಅನಿಸ್ತದೆ ಅಂತೇಳಿ ಒಂದು ರೌಂಡ್ ಹೊರಗೆ ಬರೋಣ ಬನ್ನಿ ಇಲ್ಲಿ ಮಟ್ಟ ಬಂದ ನಂತರ ಇದನ್ನ ನೋಡೋದು ಯಾಕೆ ಬಿಡೋಣ ಇಲ್ಲಿ ನೋಡಿ ಫಿಶ್ ಇದಾಗಿದ್ರು ನೀರೇ ಇಲ್ಲ ಅಂದರೆ ಇನ್ನೂ ಇದು ಕೆಲಸ ಚಾಲೂ ಇದೆ ಈಗೀಗ ಇಂಪ್ರೂವ್ ಆಗಲಿದೆ ಈಗ ಹೊಸದಂತ ಹೇಳ್ಬೋದು ಇದು ಹಂಗೆ ನೋಡಿ ನಾವು ಗುಹೆ ಕಡೆ ಹೋಗೋಣ ಬನ್ನಿ ಅಂತೇಳಿ ಒಂದು ರೌಂಡ್ ಗುಹೆದಾಗೂ ಅಡ್ಡಾಡಿದ್ನಿ ಗುಹೆ ಏನೇನು ದೊಡ್ಡದು ಇದ್ರಕಲ್ಲ ಅಷ್ಟೊಂದು ಸಣ್ಣದಿತ್ತು ಹಂಗೆ ನೋಡಿ ಒಳ ಹಿಂಗೆ ಆಶೆ ಹಿಂಗೆ ಬರೋ ಟೈಮ್ ಗುಹೆನೂ ಬಂತು ಹೊರಗೆ ಅಂದರೂ ನೋಡೋರು ಚಂದ ಒಳಗೆ ಏನೂ ಇಲ್ಲ ಅಂತ ಅಂದ್ರೂ ನೋಡಿ ಇನ್ನೂ ಕೆಲಸ ಇತ್ತು ಈ ಸೈಡ್ ಅದು ಅದಕ್ಕಾಗಿ ಆ ಸೈಡ್ ಹೋಗಲಿಲ್ಲ ಅಂದರೆ ಇನ್ನೂ ಅದನ್ನು ಅದಕ್ಕೆ ಕೂರ್ಸಿಲ್ಲ ಗುಹೆ ಹಾಗೆ ನೋಡಪ್ಪ ಅಕ್ಕ ಅಂತೂ ಇಲ್ಲಿ ಮ್ಯಾಗಿತ್ತು ನಾ ಅಂತೂ ನೋಡಿ ಗಾಬಾಗಿನಿ ಅಕ್ಕನ ಯಾವಾಗ ಏನು ಹತ್ತಾಳೋ ಬಿಡ್ತಾಳೋ ಅದು ಬೀಳ್ತಾಳ ಅಂತ ಮಾಡೀನಿ ಅಕ್ಕ ಅಂತೂ ಒಟ್ಟು ಕೈ ಬಿಟ್ಲು ಅದನ್ನ ಆಮೇಲೆ ನೋಡಿ ನಾನು ನೋಡ್ತಾ ಇದ್ನಿ ಅದು ಕೈ ಬಿಟ್ಟು ನೇತಾಡಕತ್ಲು ಅಣ್ಣ ಅಂತೂ ಒಮ್ಮೆ ಬಹುವಣ ವೀಸ್ಬಿಡ್ತಾಳು ಅಕ್ಕ ಇದ್ರೆ ಈಗ ಗಾಬಾಗಿರ್ತಾಳು ನೋಡಿ ಯಾವ ಥರ ಚೀರಾಡ್ತಾಳೆ ಆಕಿ ಏನು ಜೀವ ಬಾಯಿಗೆ ಮೇಯ್ತಾವಲ್ಲ ನಮ್ಮ ಜೊತೆ ಇಲ್ಲ ಅದನ್ನೆಲ್ಲ ನೋಡಿ ನಾವು ಬೋಟಿಂಗ್ ಆಡ್ಬೇಕಂತೇಳಿ ಬಡ ಬಡ ಈ ಕಡೆ ಬಂದು ಅಣ್ಣ ಹೇಳಿದ ಎಲ್ಲ ಬೋಟಿಂಗ್ ಆಡಿ ಮನೆಕಂತ ಹೇಳಿ ಹಂಗೆ ನಾವೆಲ್ಲ ನೋಡಿ ಇದು 60 ಫೂಟು ಇದೆ ಅಂತ ಹೇಳಿದ್ರು ಅಣ್ಣಗಳೆಲ್ಲ ಅಲ್ಲಿ ಕೇಳಿದರೆ ತೆಗೆ ಎಷ್ಟಿದೆ ಅಂತ ಕೇಳಿ ನಾನು ಹಂಗೆ ನಾಳೆ ಬರೀ ಮೊದಲು ಬ್ರೇಕ್ ಆಡ್ಕೊಂಡು ಬನ್ನಿ ಆಮೇಲೆ ಇಲ್ಲಿ ಬರಲಿ ಅಂತ ವಾಪಸ್ ಕಳಿಸಿದ ಅದಕ್ಕೆ ನಾವು ಎಲ್ಲರೂ ಗಾಡಿ ಕಡೆ ಬಂದು ನಾವು ನೋಡಿ ಫುಲ್ ರೆಡಿಯಾಗಿ ಎಲ್ಲರೂ ಕೂಡಿ ಬ್ರೇಕ್ ಡ್ಯಾನ್ಸ್ ಆಡೋಕೋದು ಹಂಗೆ ಒಂದು ರೌಂಡ್ ಸಂತೂರು ನೋಡ್ಕೊಂಡು ಬರೋಣ ಅಂತ ನಾ ಇಲ್ಲೇ ಜಿಗಿಬೇಕನ್ನಿ ಮತ್ತು ಬೇಡ ಅಂತೇಳಿ ಅಟ್ರು ಕೂಡಿ ನಡ್ಕೊತ ಹಂಗೆ ನೋಡಿಪ್ಪ ಈ ಉಳ್ಳಾಗೆಲ್ಲ ಓಡಾಡಕತ್ತ ನಂಗೆ ತಿಂತಾ ಇದ್ದು ಅದಕ್ಕಾಗಿ ನಾವು ಓಡಾಡಲ್ಲ ಹಂಗೆ ನೋಡ್ಕೊತ ನೋಡಪ್ಪ ಬ್ರೇಕ್ ಡ್ಯಾನ್ಸು ಆದಿದ್ದು ನಾವು ಬಡ ಬಡ ಬ್ರೇಕ್ ಡ್ಯಾನ್ಸ್ ಆಡೋಕೋದು ನೋಡಿ ಇವನ್ನೆಲ್ಲ ನೋಡ್ಕೊಂತ ನಾವು ಹೊಂಟಿದ್ದು ಸ್ವಲ್ಪ ದೂರ ಇರ್ತದು ನೋಡಿ ಅಂತಂದ್ರು ಬ್ರೇಕ್ ಡ್ಯಾನ್ಸ್ ಆಡುವ ಜಾಗಕ್ಕೆ ನಾವು ಬಂದು ನೋಡಪ್ಪ ಒಳಗೆ ಇಲ್ಲಿ ಬ್ರೇಕ್ ಡ್ಯಾನ್ಸ್ ಆಡೋದು ಪೂರ ನಾವಂತರೂ ಫುಲ್ ರಶ್ಶಿದ್ದು ಥ್ಯಾಂಕ್ಸ್ ಮಾಡ್ಬೇಕಂತ ಇದ್ನಿ ಎಲ್ಲ ಖಾಲಿ ಇತ್ತು ಯಾವ ಹೊಡೆ ಯಾವ ಬಿಡ್ಲ ಅಷ್ಟೊಂದು ಸ್ವಲ್ಪ ವೀಡಿಯೋ ಮಾಡಿ ಒಳಗೆ ಹೋಗೋಣ ಅಟ್ರು ರೆಡಿಯಾಗಿ ನಾವು ಒಳಗೆ ಇದು ಒಂದು ಸ್ಟ್ಯಾಪ್ ಹಾಕೊಂಡು ಹೊರಗೆ ಬಂದೀನಿ ಅದಕ್ಕೆ ವೀಡಿಯೋ ಮಾಡೋಕ್ಕಂತೀವಿ ಅದನ್ನು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮತ್ತು ನಾವು ಬೋಟಿಂಗ್ ಆಡೋಣ ಅಂತೇಳಿ ಬೋಟಿಂಗ್ ಆಡೋಕೆ ಹೋದ್ವು ಎಲ್ಲಿದೆ ನೋಡಿ ಅಟ್ರು ಬಡ ಬಡ ಮತ್ತು ನಮ್ಮ ಕಡೆ ಟೈಮು ಇದ್ರಕ್ಕೆಲ್ಲ ಸಂಜೆ 6 ಗಂಟೆ ಮಟ್ಟ ಅಷ್ಟೇ ಇರ್ತದೆ ಒಳಗೆ ಬೆಳಗ್ಗೆ 9 ರಿಂದ 6 ಗಂಟೆ ಮಟ್ಟ ಇರ್ತದೆ ಇದ್ರದ್ದು ಟೈಮಿಂಗು ನಾವು ಮೊದಲೇ ಲೇಟ್ ಮಾಡಿದ್ದು ಅಂತೇಳಿ ಬಡ ಬಡ ಅಷ್ಟು ಆಡಿ ಮತ್ತೆ ನಾವು ಬಡ ಬಡ ಬೋಟಿಂಗ್ ಆಡೋಕೆ ಹೋದ್ವು
ನೋಡಿ ಬೋಟಿಂಗಲ್ಲಿ ನಾನು ನನ್ನ ಫ್ರೆಂಡ್ ಏನೋ ಇಬ್ರು ನಾವೊಂದು ಕಡೆ ಅದು ಅವರಿಬ್ರು ಬೇರೆ ಕಡೆ ಯಾರು ಹಂಗೆ ನಮ್ಮಿದ್ರು ಇಬ್ರು ಒಂದು 3 ಮಂದಿ ಅಕ್ಕಗಳಿದ್ರು. ನಮ್ಮನ್ನ ತುಳಿಯಾಕ ಹಚ್ಚಿದ ಅವ್ನು ನಮ್ಮ ಮುಂದೆ ಕುಂತ್ರೆ ಹೋಗಿ ಎದ್ದು ಕುಂಟ್ರು ನೀನ ತುಳಿಯವ ಅಂದ. ಅದಕ್ಕೆ ಬಡ ಬಡ ಎದ್ದು ಕುಂತು ನಾವು ನೋಡಿ ನನ್ನ ಫ್ರೆಂಡ ತುಳಿಯದ್ದು ನಾನು ಹತ್ರ ವಿಡಿಯೋ ಮಾಡ್ತೀನಿ ಬಡ ಬಡ ಅವನ ಬೇದ ತುಳಿಲಿ ಅಂತೇಳಿ ಹಂಗೆ ನೋಡಿ ನಾನು ತಿಳ್ಕೊಂತ ಖುಷಿಯಿಂದ ವಿಡಿಯೋ ಎಲ್ಲ ಮಾಡ್ಕೊಂತ ನೀವು ಹೋಗಿ ಬೋಟಿಂಗ್ ಹೇಳಿ ಎಷ್ಟು ಮಜಾ ಬರ್ತದೆ ಅಂದರೆ ಅದು ಅಲ್ಲಿ ಹೋಗುವಾಗ ಅಷ್ಟು ಖುಷಿ ಅಂದರೆ ಫಸ್ಟ್ ಟೈಮ್ ಯಾವಾಗಾರ ಹೋಗೋದಾಗ ಅದು ಖುಷಿ ಕೊಡೋದೇ ಬೇರೆ. ಅಲ್ಲಿ ಒಂದು ಮನಸ್ಸಿಗೆ ಒಂದು ಥರ ಅನಿಸೋದು. ಹಾಗೆ ನೋಡಿ ನಮ್ಮ ಫ್ರೆಂಡ್ಗಳು ಇನ್ನೊಂದು ಬೋಟಲ್ಲಿ ಹೊಂಟಿದ್ರು ಮುಂದಲ್ಲಿ. ಹಂಗೆ ಎಲ್ಲರೂ ಎಂಜಾಯ್ ಮಾಡುತ್ತಾ ಬೋಟಿಂಗ್ ಅಂತೂ ಮುಗಿಸಿದ್ದು. ಹಾಗೆ ನೋಡಿ ಒಂದು ಸೈಡ್ ಟು ಅದು ಎಟ್ರು ಕೂಡಿದ್ದು ನಾವು ಮೂವಕ್ಕೆ ಅದನ್ನು ಹಾಸ್ಬೇಕಂತ ನಮ್ಮದಿತ್ತು. ಅಣ್ಣ ಅಲ್ಲಿ ನಿಂತು ಬಾಯ್ ಮಾಡೋದು ಡಿಕ್ಕಿ ಹೊಡಿಬೇಡ್ರು ಅಂತೇಳಿ ಹಂಗೇನು ಮಾಡಲ್ತವಪ್ಪ ಅಂತೇಳಿ ನಾವು ಹೇಳಿದ್ವು ಅಣ್ಣಾಗ. ಹಂಗೆ ಹೇಳ್ತಾ ನೋಡಿ ಹಿಂಗೆ ಬಡ ಬಡ ಅವ್ರು ಮುಂದೆ ಹೊಂಟಿದ್ರು ನಾವು ಹೊಂದಿದ್ದು. ನಾನಂತರ ಕ್ಯಾಕಿ ಹರ್ಕೊಂತ ಎಲ್ಲ ಹೇಳ್ಕೊಂತ ಹೊಂಟಿದ್ವಿ. ಇದು ನೋಡಿ ಇವ್ರಂತೂ ಫುಲ್ ಕುಂತು ಮಜಾ ಮಾಡ್ತಾರೆ. ನಾ ಹತ್ರ ಕುಂತ ತುಳಿಯಾಯ್ತು ಇವ್ರಂತೂ ಎಂಜಾಯ್ ಮಾಡತ್ತಿರು. ಆದರೆ ತುಳಿದ್ರು ಮಜಾನೇ ಇಲ್ಲಿ ಇರೋದು ನೋಡಿ. ನಾನಂತರ ತುಳ್ಕೊಂತ ಅದು ತುಳಿಯಾತೀನಿ. ಅದಕ್ಕೆ ಬಿಡಾಕ ನನ್ನ ಫ್ರೆಂಡ ತುಳಿಲಿ ಆಮೇಲೆ ವಿಡಿಯೋ ಮಾಡೋಕ್ಕೆ ಏನಾಗತ್ತ ನೋಡಿ. ನಮ್ಮ ಹತ್ರ ಹತ್ತಾಯ್ತು ಗೇರ್ ತಿರುವುದು ಡೊಂಕಿ ಆಗಿತ್ತು ಗೇರ್ ಹಾಕೋದು. ಅಲ್ಲೇ ಆ ಕಡೆ ಹೋಗೋದು ಗೇರ್ ಅಂದರೆ. ಆಮೇಲೆ ನೋಡಿಪ್ಪ ಅಂತಿದ್ರು ನಾವು ಒಂದು ರೌಂಡು ಪೂರ್ಣ ಮಾಡಿದ್ವು. ಏನು ಮುಂದೆ ಹೋವಾತು ಹಿಂದೆ ಹೋವಾತು ಅಂತೇಳಿ ನಕ್ಕೊಂಡು ನಾವು ಬಡ ಬಡ ಹೋದು. ನೋಡಿಪ್ಪ ಈಗ ಬಡ ಬಡ ತುಳಿಯಾತ ನಾನು ಬಿಸಿಲಿ ಇದೇನು ಯಾವಾಗ ಮುಟ್ತಾನೋ ಅನ್ನೋದು ನೀ ದಂಡಿಗೆ ಅಂತೂ ದಂಡಿಗೆಲ್ಲ ಮುಗಿಸಿ ಹಚ್ಚಿ ಬೂಟ್ ಹಚ್ಚಿ ಮೊದಲು ಇಳಿದಪ್ಪ. ಅಲ್ಲಿಂದ ಮತ್ತೆ ನೋಡಿ ಅಟ್ರು ಕೂಡಿ ಇಳಿದು ಇನ್ನೇನು ನೋಡಿ ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗೋಣ ಅಂತೇಳಿ ಅಣ್ಣಗಳು ಮೊದಲು ಕಾಲು ತಗೊಂಡ್ರು. ನಾ ಇಲ್ಲೇ ಒಂದು ಸ್ವಲ್ಪ ಜಳಕ ಮಾಡಿ ತಿರುಗಿ ಒಂದು 2 ರೌಂಡು ಹಂಗೆ ನೋಡಿ ಇನ್ನೇನು ಜಾಲಿ ಅಂತೇಳಿ ಸಿಂಪಲ್ದಾಗ ಖುಷಿಯಿಂದ ಜಿಯಕ್ಕೆ ಹೋಗಿ ನಾನು ಒಮ್ಮೆ ಕಾಲು ಜಾರ್ಬೋತೀನಿ ನೋಡಿ. ಆದರೂ ಬೀಳಲ್ಲ ಅಂತೇಳಿ ಬಿದ್ದರು ನೀರಾಗ ಬಿದ್ದು ಚಲೋ ಆತಂತೇಳಿ ಹೋನೆ. ಹಂಗೆ ನಮ್ಮ ಫ್ರೆಂಡ್ಗಳು ಎಲ್ಲರೂ ಅವರು ಜಿಗಿದು ಕುಕ್ಕ ಹೊಡೆದು ಮತ್ತು ಸುರ ಮಾಡ್ದಂಗೆ ಹಂಗೆ ನೋಡಿಪ್ಪ ಇನ್ನೊಬ್ಬ ಜಿಗಿ ಬಿಟ್ಟ ನೀರೆಲ್ಲ ಮ್ಯಾಗೆ ಆತಾವ. ಹಾಗೆ ಸ್ವಲ್ಪ ಈ ಸೈಡ್ ಬಂದು ನಾವು ಸ್ವಲ್ಪ ಫೋನ್ ಅಲ್ಲಿ ವಿಡಿಯೋ ಇಟ್ಟು ಮಾಡ್ಬೇಕಂತ ಹೇಳಿ ಅಲ್ಲಿ ಮ್ಯಾಗ ಇಡಕ್ಕೆ ಹೋಗಿದ್ದೆ ಫೋನು. ಹಂಗೆ ಅಲ್ಲಿ ಮ್ಯಾಗ ಇಡಕ್ಕೆ ಹೋಗಿ ಫೋನು ಕಾಜರ ಇದ್ದು ಅದಕ್ಕಾಗಿ ಅಲ್ಲಿ ವಿಡಿಯೋ ಒಂದು ಸ್ವಲ್ಪ ಕಟ್ ಮಾಡಿ ಆಮೇಲೆ ಹಾಕಿದ್ದೀನಿ. ಹಾಗೆ ನೋಡಿ ಫ್ರೆಂಡು ಅಂತಂದ್ರು ದಾಟಿನಿ ಅಂತ ನಾ ಮಾಡೀನಿ. ದಾಟಿ ಅಲ್ಲಿ ನೋಡಿ ಸಿಂಪಲ್ಲಾಗಿ ಇಸಾಡಿನಿ. ಹಂಗೆ ಇದನ್ನು ಏನು ಅಂಥೇಳಿ ಫೋನು ಟೀಚ್ ಹಿಡ್ಕೊಂಡು ಹೊಂಟೀನಿ. ಹಂಗೆ ನನ್ನ ಹತ್ರ ಸಿಂಪಲ್ಲಾಗಿ 50 ಶಾಟಕ್ಕೆಲ್ಲ 50 ಶಾಡತ್ತೀನಿ ಅಂತೇಳಿ ಭಾಳ ಖುಷಿಯಿಂದ ಜಿಗಿದಾಡಿ ಇಸಾಡಿನಿ. ಎಲ್ಲ ನಾವು ಭಾಳ ಇಸಾಡಿದರು ಹಳ್ಳಿ ಹುಡುಗರು. ಹಂಗೆ ನೋಡಿಪ್ಪ ಈ ಸೈಡ್ ಮುಗಿದ್ಮೇಲೆಲ್ಲ ಮತ್ತು ಇನ್ನೊಂದು ಡ್ರೆಸ್ ಹಾಕೊಂಡು ಎಲ್ಲ ರೆಡಿಯಾಗಿ ನಾವು ಜಿಪ್ಲೈನ್ ಆಡಕ್ಕೆ ಹೋಗಿದ್ದು. ಹಂಗೆ ಎಲ್ಲರೂ ಕೂಡಿ ನಮ್ಮ ಫ್ರೆಂಡ್ಗಳೆಲ್ಲ ಕೂಡಿ ಹೋದು 4 ಮಂದಿ ಹುಡುಗರ. ಅಕ್ಕಗಳು ಅವ್ರ ಈ ಸೈಡಿಗೆ ರೆಡಿಯಾಗಿ ಬರೋದು ಇನ್ನೂ ಲೇಟ್ ಇರ್ತವೆ. ಅದಕ್ಕಾಗಿ ನಾವು ಆಡೋಣ ಬರ್ರಿ ಅಂತೇಳಿ ಬಡ ಬಡ ಹೋಗಿ ಜಿಪ್ಲೈನ್ ನೋಡಿ ಇದೆ ಮ್ಯಾಲಿರೋದು. ಅಣ್ಣ ಬಡ ಬಡ ಕರ ಇದ್ದ ಬೇರಪ್ಪ ಇನ್ನು ಯಾವಾಗ ಆಡಾರ ಅಂತೇಳಿ ಟೈಮ್ ಆಗತ್ತೆ ಅಂತಂದ. ಮತ್ತು ಜಿಪ್ಲೈನ್ 5 ಗಂಟೆ ಕ್ಲೋಸ್ ಆಗತ್ತಂದ. ಅದಕ್ಕಾಗಿ ನಾವು ಒಂದು ರೌಂಡ್ ಹೊಡೆದು ಆಮೇಲೆ ಅಣ್ಣ ಕರೆಗತ್ತ ವಾಪಸ್ಸಲ್ಲಿ ಮ್ಯಾಗ ಹತ್ತೋದಪ್ಪ ಜಿಪ್ಲೈನ್ ಆಡಾಕ. ನೋಡಿ ಎಷ್ಟು ಎತ್ತರದಲ್ಲಿ ಹೋಗೋದು. ಹಂಗೆ ಬಡ ಬಡ ಹತ್ತಿ ನೋಡಿ ಮೊದಲು ನಮ್ಮ ಅಣ್ಣ ಹೋಗ್ತಾನೆ ದೊಡ್ಡ ಅಂತೇಳಿ ನಾವು ಅವನದು ಹಿಡಿದು ಮುಂದೆ ಬಡ ಬಡ ಅವನೇ ಹತ್ತಿಸಿ ಕಳಿಸೋದು. ಅನೇಕ ಯಾವ ಥರ ಇರ್ತದೆ ಅಲ್ಲಿ ಒಂದು ಭಯ ಇರಲಿ ಒಂದು ಸಂತೋಷ ಇರಲಿ
ಯಾವ ಥರ ಅನಿಸ್ತದೆ ಅಂತೇಳಿ ಎಲ್ಲ ಕೇಳಿದ್ದು. ಆಮೇಲೆ ಬಂದಮೇಲೆ ನೋಡಿ ಅನ್ನ ಹೊಂದ್ಕೊಂಡು ಹೋಗಿ ಬರಲಿ ಬನ್ನಿ. ನೋಡಿ ಅನ್ನ ಅಂತೂ ಭಾಳ ಅಂದರೆ ಸ್ಪೀಡಾಗಿ ತುಳಿಬೇಡ ಅಂತ ಹೇಳಿದ್ರು ಅಣ್ಣಗಳು. ನಾನು ಎಲ್ಲ ರೆಡಿಯಾಗಿ ನಿಂತೀನಿ ಊಟ ಅಂತಂತರು. ಅನ್ನ ನೋಡಿ ಇದೆ ಅನ್ನ ವಾಪಸ್ ಬಂದ, ಒಟ್ಟು ಧೈರ್ಯದಿಂದ ಹೋಗಿದ್ದ. ಆಮೇಲೆ ಹೇಳಿದ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಭಯ ಬರ್ತಾರೆ, ಅಲ್ಲಿ ನೀರು ನೋಡೋಕೆ ಹೋದ್ರೆ ಒಟ್ಟು ತಳ ನೋಡ್ಬೇಡ ಅಂತ ಎಲ್ಲ ನನಗೆ ಧೈರ್ಯ ತುಂಬಿ ಅಂತಂದ್ರು ನಾನು ಕಳಿಸಿದ ಅಣ್ಣ. ನಾ ಹೋಗಿ ಬರುವಾಗ ಏನಾಯ್ತು ಅಂದರೆ ಫ್ರೆಂಡ್ ನೋಡಿ ಹೇಳ್ತೀನಿ, ನಾ ಹೋಗುವಾಗ ನಾವು ರೊಕ್ಕ ಕೊಟ್ಟು ಬಂದೇವೆ ಅಂತೇಳಿ ಹೋಗತ್ತೀನಿ. ಹಾಗೆ ನೋಡಿಪ್ಪ ಸ್ವಲ್ಪ ಮುಂದೆ ಹೋದ್ಮೇಲೆ ನಾನು ಸೊಕ್ಕಾಸು ಸುಕ್ಕೊಂತ ಹೋಗಿದ್ದೆ. ಅಂದರೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಸ್ವಲ್ಪ ಭಯ ಇರುತ್ತೆ. ಅಂದರೆ ನಾವು ಯಾವಾಗ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗೋದಾದ್ರೆ ನಾವು ಅದೇ ನಮ್ಮ ತಲೆಯಲ್ಲಿ ನಾತ್ರ ತುಳಿತೀನಿ ಹೋಗ್ತೀನಿ ಅನ್ನೋದು ಅಷ್ಟೇ ಇರಬೇಕು, ಭಯ ಅನ್ನೋದು ಇರಬಾರ್ದು. ಆ ಥರ ಇದ್ದರೆ ಇದು ಹೋಗಿ ಜಿಪ್ ಲೈನ್ ಅಂತ ಹೇಳ್ತೀನಿ. ಹಂಗೆ ನೋಡಿ ಅಂತೂ ನಾ ಬರುವಾಗ ಏನು ಅನ್ಸಲ್ಲ, ಹೋಗುವಾಗ ಒಂದು ಸ್ವಲ್ಪ ಇರುತ್ತೆ. ಬರೋವಂತರೂ ಆರಾಮ್ ಬರ್ತೀರ. ನಾನಂತರೂ ನಕ್ಕೊಂತಂದ್ರು ಜಾಲಿಯಾಗಿ ಬಂದೆ. ಹಾಗೆ ನಮ್ಮ ಇನ್ನೊಬ್ಬ ಕಳಿಸಿದ್ದು ಅವನಂತರೂ ಒಮ್ಮೆ ಸ್ವಯಂಗೆ ಹೋದ. ಅವನತ್ರ ಫುಲ್ ಖುಷಿಯಿಂದನೇ ಹೋಗಿಬಿಟ್ಟಿದ್ದ. ನಮ್ಮನ್ನಿಬ್ಬರು ನೋಡಿ ಇವರ ಬಂದಾರಂದ್ರೆ ನಾವು ಬರಲ್ಲ ಅಂತೇಳಿ ಆರಾಮ್ ಅವನು ವಾಪಸ್ ಹೋಗಿ ಬಂದ. ಇನ್ನೊಬ್ಬ ಇದ್ದು ನೋಡಿಪ್ಪ ಬರ್ತಾನೆ, ಇನ್ನೊಬ್ಬ ಫ್ರೆಂಡನು ಅವನು ಬಿಡ ಇದೆ. ಇವಂತರೂ ಬಂದು ಹೇಳಿದ ಚಲೋ ಇದೆ ಹೋಗಿರ್ಲಿ ಅಂತ ಹೇಳಿದ. ಇನ್ನೊಮ್ಮೆ ಹೋಗ್ತೀನಂತ, ಬೇಡ ಇರಲಿ ಮತ್ತಿನ್ನ ಟೈಮ್ ಐತೆ ಅಂತ ಯಾವಾಗಾರ ಬಂದಾಗ ಇವನು ಕಳಿಸ್ತು. ಇವ್ ಮಾತ್ರ ಹಗುರು ಅಂದರೆ ಬೌಣ ಹೊಟ್ಟಿದ್ದಾನೆ. ನಮಗಂದ್ರು ಏನು ಬೀಳ್ತಾನೋ ಅದನ್ನು ಮಾಡ್ತಾನೋ ಅನ್ನೋದು. ಬರುವಾಗಂತೂ ಹಗುರು ಬಾರು ಅವನಾತು ಆ ನಮ್ಮನಿ ನಮ್ಮ ಮುಂದೆ ಎರಡು ಕೈ ಬಿಟ್ಕೊಂಡ್ಬರ್ತಾನೆ ನೋಡಿ. ಈಗ ಅಂದರೆ ನಾವು ಯಾವ ಥರ ಮಾಡಿದ್ವೋ ಅದನ್ನು ಮಾಡೋಲ್ಲ. ಅವ್ನಿಗೆ ಸ್ವಲ್ಪ ತಿಡ್ಡೆ ಅದ ಹುಡುಗ. ಹಂಗೆ ನೋಡಿ ಎರಡು ಕೈ ಬಿಟ್ಕೊಂಡ್ಬರ್ತಾನೆ. ನಾವು ಬಿದ್ದರೆ ನಮಗೆ ಚಿಂತೆ ಅಂತ ನೋಡಿ ಈ ಥರ. ಅಂದರೆ ಅವನಿಗೆ ಅದು ಅನಿಸಿದ್ದು. ಹಂಗೆ ಎಲ್ಲರೂ ಬಂದು ನೋಡಿ ಇದೊಂಥರ ರಾಕೆಟ್, ಇದಂತರೂ ಫುಲ್ ಎಂಜಾಯ್. ಇದನ್ನಂತರೂ ಎಲ್ಲಿದ್ರು ಹೋಗಿ ಮಿಸ್ ಮಾಡಬೇಡಿ. ಇವನಂತರೂ ಇವನೇ ಇಲ್ಲಿ ಮೊದಲು ಹಾಕಿದ್ದು. ಇವು ರಾಕೆಟ್ ಗದ್ದ ಅಂತ ಇವನ ಉದ್ದಗೆ ಹಾಕಿದ್ರು ರಾಕೆಟ್ ಹಾರ್ಲ ಅಂತ. ಇವು ಅಣ್ಣಗೆ ಸ್ವಲ್ಪ ಕಡಿಮೆ ಇಡಂತ ಅವ ಹೇಳಿದ್ದ. ಅವಂತರೂ ಹುರುಪಿಲೇನು ಜೋರು ಹಿಡ್ದು ಹೆಚ್ಚಿಡ್ದು ಇದನ್ನು ಮಾಡಿದ್ದ. ಅಂದರೆ ಎಂಜಾಯ್ ಎಲ್ಲಿ ಸಿಗ್ತದಂತೆ ಅವ ಹೆಚ್ಚಿಡ್ದು ಇದು ಮಾಡಿದ್ದ. ನೋಡಿಪ್ಪ ಇವನಂತರೂ ರೆಡಿ ಮಾಡಿ ಹಾರ್ಸಕ್ಕೆ ನಿಂತಿದ್ದು. ನಾವು ನೋಡಿ ಅನ್ನ ಹೆಂಗೆ ಹಾರ್ತಾನೆ ಅಂತೇಳಿ ನೋಡೋಣ ಬನ್ನಿ. ಹಾಗೆ ನೋಡಿ ಅಣ್ಣ ಅದನ್ನು ಆಗಿಂದ ಇದನ್ನು ಜಗ್ತಾನೆ. ನಾವಂತೂ ನೋಡಿಪ್ಪ ಇವು ಮ್ಯಾಲದವಂತರು ನಾವಂತರೂ ಇದನ್ನ 10 ಅಂತನೂ ಮಾಡೀನಿ ನೋಡಿ. ಅಯ್ಯೋಪ್ಪ ಈ ನಮ್ಮನಿ ಹಾರ್ಸ ಅಂತ ನಾ ಅನ್ಕೊಂಡ್ರೆ ಯಾವಾಗ ಈ ಥರ ರಾಕೆಟ್ ಆಡಿಲ್ಲ, ಈ ಥರ ಹೋಗಿಲ್ಲ ಅಂತ ಹೇಳ್ತಾ. ಹಾಗೆ ನೋಡಿ ಇವಂಗಂತರೂ ಅನೇಕ ಭಯ ಆಯ್ತಂತೆ. ಆಮೇಲೆ ಅಂತರೂ ಬರುವಾಗಂತೂ ಭಯ ಆಗ್ತದೆ, ಹೋಗುವಾಗಂತೂ ಮಜಾ ಬರುತ್ತೆ. ಹೋಗುವಾಗ ಕಷ್ಟ ಅಂತೆ, ಬರುವಾಗ ಸುಖ ಅಂತೆ. ಆದರೆ ಇಲ್ಲಿ ಉಲ್ಟಾ ಇದು, ಹೋಗುವಾಗ ಎಂಜಾಯ್, ಬರುವಾಗ ಕಷ್ಟ ಅಂತೆ. ಆ ಥರ ಆಗಿತ್ತು ನಮ್ಮ ಬಾಳೆ. ಹಂಗೆ ಅಂತ ನೋಡ್ಪ ರಾಕೇಶ್ ಅಂದರೆ ಜೀವನದಲ್ಲಿ ಇದಾರ ಒಮ್ಮೆ ಆಡೋಣ ಅಂತ ಹೇಳಿದ ಅಂತೇಳಿ ಆಗಿತ್ತು. ನನ್ನ ಪಾಳೆ ಅಂತರೂ ಒಂದು ಇಬ್ಬರು ಅಣ್ಣಾಗ ಹೋದ್ಮ್ಯಾಗ ಬಂತು. ಹಂಗೆ ನೋಡಿಪ್ಪ ನಮ್ಮ ಅಣ್ಣ ಬರ್ತಾನೆ. ಇವಂತರೂ ಮಸ್ತ್ ಆಡಿದೆ, ಇವಂದೇ ಬೆಸ್ಟ್ ಆಗಿದ್ದು ಅದ್ರೊಳಗೆ. ಅಣ್ಣ ನೋಡಿ ಬಡಕಾಗಿ ಹಗರಾಗೆ ಇದ್ದ. ಇವನಿಗೆ ಸ್ವಲ್ಪ ಇಡೆ ಅಂದರೆ ಈ ಅಣ್ಣ ಇನ್ನೊಬ್ಬ ಬಂದಿದ್ದಲ್ಲ ಜಾಸ್ತಿನೇ ಇಟ್ಟ ಇನ್ನೂ. ಹಂಗೆ ನೋಡಿ ಅಣ್ಣಗೂ ಧೈರ್ಯನೇ ತುಂಬಿತ್ತು. ನಾವು ಏನಾಗುತ್ತೋ ಅಣ್ಣ ಹಾರಿದ್ರೆ ಎಲ್ಲಿ ಹೋಗಲ್ಲ, ಭಾಳ ದಾರ ಇದೆ ಅಂತ ಎಲ್ಲ ಇದು. ಹಂಗೆ ನೋಡಿ ಅಣ್ಣ ಎಲ್ಲ ರೆಡಿಯಾಗಿದ್ದ ಜಗ್ಗಾಕಂತರು. ಅಣ್ಣ ಒಂದು ಸ್ವಲ್ಪ ಸ್ಮೈಲ್ ಮಾಡು, ಇದನ್ನು ಮಾಡು ಅಂತ ಸಿಂಬಲ್ ಮಾಡು ಅಂತ ಹೇಳಿದ ಅಣ್ಣ. ಹಂಗೆ ಮಾಡಿ ಹಿಡ್ಕೊಂಡು ನಾವು ಭಯದಿಂದ ನೋಡಿಪ್ಪ ಅಣ್ಣ ಅಂತೂ ಹೋಗಿದ್ದು ನೋಡಿದ್ರೆ ನಾ ಅಂತೂ ಗಾಬಾಗಿದ್ದೆ. ಅಂದರೆ ಅಷ್ಟು ಲಗಾಟಿ ಹೊಡೆದು ಅವಂತರೂ ನನಗಂತೂ ಭಾಳ ಅಂಜಿಗೆ ಬಂದಿತ್ತು. ನಾ ಏನೋ ಈ ಹೊಕ್ಕಿನಲ್ಲೂ ಅಣ್ಣ ಇದ್ನಿ. ಹಂಗೆ ನೋಡ್ರಿ ಅಣ್ಣ ಲಗಾಟಿ ಹಿಡಿದು ವಾಪಸ್ ತಳಗೆ ಬಂದ. ನಾನಂತೂ ಭಯ ಆಗಿದ್ದೆ. ಆಮೇಲೆ ನೋಡಿ ಅಣ್ಣ ಮತ್ತೆಲ್ಲ ಕೂಗು ಹೊಡೆದು ಸ್ಮೈಲ್ ಮಾಡಿದ. ಅಂತೂ ನನ್ನ ಪಾಳೆ ಅಂತೂ ಬಂತಂತೇಳಿ ನಾನು ಬಂದು ನೋಡಿ ನಾನಂತೂ ಹಾರಾರ ಮಾದೇವ ಎಣ್ಣೆ ಮನೆಕಂತರು ದೇವರ ಕಾಪಾಡ್ಲಿ ಅಂತೇಳಿ. ಹಂಗೆ ನೋಡಿ ಆಮೇಲೆ ಹೋಗ್ತೀನಿ ನೋಡಿ. ನಾನಂತೂ ನೋಡಿ ಈ ಥರ ಮ್ಯಾಲೆ ಹಾಡ್ತೀನಿ. ನಾನಂತೂ ಭಯ ಆಗಿತ್ತು ನನಗೆ.
ಬರುವಾಗಂತೂ ಭಯ ಆಗೈತು, ಹೋಗುವಾಗಂತೂ ಏನು ಅನ್ಸಿಲ್ಲ. ಆಮೇಲೆ ಮತ್ತೆ 2 ರೌಂಡ್ ಆದ್ಮೇಲೆ ಆರಾಮ ಅನಿಸ್ತದೆ. ಆಮೇಲೆ ನಾನು ಒಂದೆರಡು ಅನ್ನ ಕೂಗು ಹೊಡೆದು ಸುಮ್ಮನೆ ತೊಳಗಿದೆ. ಹಾಗೆ ಇನ್ನೊಂದು ಫ್ರೆಂಡ್ ಇದ್ದ, ಅವನು ಹಾರಿಸಿದ್ದು ನಾವು ಮೇಲೆ ನೋಡಿ. ಸ್ವಲ್ಪ ಇವನಂತರೂ ಒಂದು ಜಗ್ಗಲಿಲ್ಲ, ಅಷ್ಟು ಸ್ಪೀಡ್ ಇಟ್ಬಿಟ್ರು. ಬಡ ನಾ ಹತ್ರ ಬಿದ್ದಾಗಿದ್ದೆ. ಅದಕ್ಕಾಗಿ ಫೋನ್ ಇದಾಗಿದೆ, ಅಂದರೆ ಎರಡು ವಿಡಿಯೋ ಮಾಡುವಾಗ ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡು ಅಂತ ಹೇಳ್ತಾ. ಹಾಗೆ ನೋಡಿ ಫ್ರೆಂಡ್ಸ್, ನೀವು ಎಲ್ಲಾರ 1 ಡೇ ಟ್ರಿಪ್ ಮಾಡ್ಬೇಕಂದ್ರೆ ಶಿಂಗಾಮಿ ಗಂಗೆಬಾಯಿ ರೆಸಾರ್ಟಿಗೆ ಹೋಗಿ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್ ನೋಡಿ, ಎಲ್ಲ ಟ್ರಿಪ್ ಎಲ್ಲ ಮುಗಿಸಿ ನಾವು ವಾಪಸ್ಸು ನಮ್ಮ ಸಂಜೆ 6 ಗಂಟೆ ಆಗಿತ್ತು ಅಂತ ಹೇಳ್ತಾ, ಅಲ್ಲಿ ಮೇಲೆ ಇನ್ನೊಂದು ಇದು ಈ ಥರ ಇತ್ತು, ಅಂದರೆ ಒಂದು ಸೈಡ್ ಹಗ್ಗ ಹಿಡ್ಕೊಂಡು ಹೋಗೋದಿತ್ತು. ಅದೇ ನಂದು ವಿಡಿಯೋ ಮಾಡಲ್ಲ ನಾವು. ಹಾಗೆ ನಾವು ಫ್ರೆಂಡ್ಗಳು ಮಾಡಿ ಅವರೆಲ್ಲ ಎಂಜಾಯ್ ಮಾಡ್ಕೊತ ಬಂದರು. ಹಾಗೆ ಫ್ರೆಂಡ್ಸ್ ನೋಡಿ, ಇದ್ರು ಹೊಂಟಿದ್ರಲ್ಲ ಅಲ್ಲಿ ನೀವು ನಿಮ್ಮದೇ ಆಗದ ಒಂದು ಸೆಲ್ಫಿ ಟೀಸ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ. ಅಂದರೆ 360 ಅಲ್ಲಿ ಅದು ತಿರುಗ್ತದೆ ಅಂತ ಹೇಳಿದಾರೆ. ಅದು ನಮ್ಮ ಕಡೆಯಿಂದ ಮಿಸ್ ಆಯಿತು. ಆದರೆ ಇನ್ನೊಮ್ಮೆ ಹೋದಾಗ ನಾನು ಅದನ್ನ ಪ್ರಯತ್ನ ಮಾಡ್ತೀನಿ ನಿಮಗೆಲ್ಲ ತೋರಿಸೋದು. ಆಮೇಲೆ ಸಂಜೆ ಎಲ್ಲ ಸ್ನ್ಯಾಕ್ಸ್ ಅನ್ನೋಕ್ಕೆ ಬಜ್ಜಿ ಚುಮ್ಮರಿ ಎಲ್ಲ ಇತ್ತು. ಹಾಗೆ ಅವನ್ನೆಲ್ಲ ತಿನ್ನುತ್ತಾ ನಾವು ಎಂಜಾಯ್ ಮಾಡಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವೆಲ್ಲ ಫ್ರೆಂಡುಗಳು ಮತ್ತೆ ಗಾಡಿ ಹತ್ತಿದ್ದು. ಹಾಗೆ ನೋಡಿಪ್ಪ ಫ್ರೆಂಡ್ಸು, ನೀವೆಲ್ಲಾದರೂ ಟ್ರಿಪ್ ಹೋಗೋದಾದರೆ ಇದೇ ಗಂಗೆಬಾಯಿ ರೆಸಾರ್ಟಿಗೆ ಹೋಗಿ ಅಂತ ಹೇಳ್ತಾ. ಹಾಗೆ ಬಡ ಹೋಗಿ ನಾವು ಎಲ್ಲ ಸ್ನ್ಯಾಕ್ಸು ಚಹಾ ಎಲ್ಲ ಕುಡಿದು ವಾಪಸ್ಸು ಗಾಡಿ ಇದ್ದಿದ್ದು. ಹಾಗೆ ನೋಡಿ ಫ್ರೆಂಡ್ಸು, ನಮ್ಮ ಯೂಟ್ಯೂಬ್ ಚಾನಲ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ. ಹಾಗೆ ಫ್ರೆಂಡ್ಸ್ ನೋಡಿ, ಹಳ್ಳಿ ಹುಡುಗ ಮಾಸ್ಟರ್ ವ್ಲಾಗ್ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದ ನಾವು ಬೆಳಿಬೇಕಂತ ಅಷ್ಟೇ ಕಷ್ಟಪಡ್ತೀನಿ. ಹಾಗೆ ಫ್ರೆಂಡ್ಸ್ ನೋಡಿ, ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ನಾವು ಬೆಳಿತೀವಿ ಹಳ್ಳಿ ಹುಡುಗರು ಅಂತ ಹೇಳ್ತಾ. ಹಾಗೆ ನೋಡಿ ಫ್ರೆಂಡ್ಸು, ನಾವೆಲ್ಲರೂ ಮತ್ತು ಮಳೆ ಬರಾಯ್ತು ಸ್ವಲ್ಪ ಕುಂತು, ಆಮೇಲೆ ಗಾಡಿ ಎಲ್ಲ ಒಳಗಾಗ್ತಿದ್ದು. ಹಾಗೆ ಫ್ರೆಂಡ್ಸ್ ನೋಡಿ, ನಾವಂದ್ರು ಟ್ರಿಪ್ಪು ಎಂಜಾಯ್ ಮಾಡಿದ್ದು. ಹಾಗೆ ಫ್ರೆಂಡ್ಸ್ ನೋಡಿ, ನೀವು ಯಾರ್ಯಾರು ಟ್ರಿಪ್ಪು ಎಲ್ಲೆಲ್ಲಿ ಹೋಗಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್ ನೋಡಿ, ನಾವಂದ್ರು ನಮ್ಮ ಊರಿಗೆ ವಾಪಸ್ ಬಂದು ಬರೋಟಂತರೂ ರಾತ್ರಿ 11 ಗಂಟೆ ಆಗಿತ್ತು. ಯಾಕಂದರೆ ಅಲ್ಲಿಂದ ಬರಬೇಕಂದ್ರೆ ಇಲ್ಲಾಂದರೆ ಒಂದು 150 ಕಿಲೋಮೀಟ್ರ್ ಇತ್ತು ನಮ್ಮ ಬೈಲಹೊಂಗಲ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಹಲಕೊಂಡಿ ಗ್ರಾಮದಿಂದ ಹೋಗೋಕ್ಕೆ 150 ಕಿಲೋಮೀಟ್ರ್ ಇತ್ತು. ಹಾಗೆ ನಾವು ನೋಡಿ ನಮ್ಮ ಊರಿನಾಗೆ ಬಂತು ಗಾಡಿ ಅದು. ಹಾಗೆ ನಮ್ಮ ಊರಿಗೆ ನಾವು ಹೇಳಿದ್ವಿ. ಹಾಗೆ ಫ್ರೆಂಡ್ಸ್ ನೋಡಿ, ನೀವು ಎಲ್ಲಾದ್ರೂ ಟ್ರಿಪ್ ಹೋಗಿದ್ರೆ ಕಮೆಂಟ್ ಮಾಡಿ ಎಲ್ಲಿ ಹೋಗಿದ್ರೆ ಅಂತೇಳಿ. ಹಾಗೆ ಫ್ರೆಂಡ್ಸ್ ನೋಡಿ, ನೆಕ್ಸ್ಟ್ ಎಲ್ಲಾದ್ರೂ ಟ್ರಿಪ್ ಪ್ಲ್ಯಾನ್ ಆಗಿದ್ರೆ ಶಿಂಗಾಮಿ ಗಂಗೆಬಾಯಿ ರೆಸಾರ್ಟ್. ಹಾಗೆ ಫ್ರೆಂಡ್ಸ್ ನೋಡಿ, ಹುಬ್ಳಿ ದಾಟಿದೆ 30 ಕಿಲೋಮೀಟರ್. ಹಾಗೆ ಫ್ರೆಂಡ್ಸ್ ನೋಡಿ, ಮತ್ತೆ ಪುನಃ ಮುಂದಿನ ವಿಡಿಯೋ